ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ನಮ್ಮ ತಂಡದ ವತಿಯಿಂದ ಭಾರತ್ ಟೈಮ್ಸ್ ಮೀಡಿಯಾ ಮುಂಬರುವ ಚುನಾವಣೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕುರಿತು ಒಂದು ಪೂರ್ವಭಾವಿ ಸಮೀಕ್ಷೆ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ವಿಶೇಷ ಸಂದರ್ಶನದಲ್ಲಿ ಇವತ್ತು ಚಚಡಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಗುರುಸಿದ್ದಪ್ಪ ಮೇಟಿ ಇವರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಇವ್ರನ್ನ ಯಾವಾಗ ಮತ್ತು ಎಲ್ಲಿಂದ ಇವರ ರಾಜಕಾರಣಿ ಪ್ರಾರಂಭವಾಯಿತು ಇವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತು ಮುನ್ನಡೆಯುವ ಮುಂಚೆ ಕಿರುಪರಿಚಯ. ನಮ್ಮ ಹೆಸರು ಗುರುಸಿದ್ದಪ್ಪ ಮಲ್ಲಿಕಾರ್ಜುನ್ ಮೇಟಿ. ನಾವು ಇದು ಚಚಡಿ ಮಾತುಗಳು ಇದೇ 1ನೇ ಪೀರಿಯಡ್. ನಾವು ಇದು 5 ವರ್ಷ ಆಯ್ತು. ಈಗ ಅಧಿಕಾರಾವಧಿ ಮುಗಿದೈತಿ. ಇನ್ನು ಮುಂದಿನ ಚುನಾವಣೆ ನಿಂತರೂ ಬಿಡ್ತವೋ ಮುಂದಿನ ಸರ್. ಸರ್, ನೀವು ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಏನ್ ರಾಜಕಾರಣ ಅಂದ್ರೆ ನಾವು ಜನಸೇವೆ, ಸ್ವಲ್ಪ ಜನರ ಅನುಕೂಲಗಳು ಏನಕ್ಕೊಂದು ಕೊರತೆಗಳು ಇರ್ತಾವಲ್ಲ ಅದನ್ನ ಮಾಡ್ಬೇಕು ಅನ್ನೋ ಒಂದು ಭಾವನೆಗಳು ನಮ್ಮಲ್ಲಿದ್ದು, ಆ ಕಾರಣ ಜನಾನು ನಮಗ ನಿಂದಿರ್ಬೇಕಂತೇಳಿ ಪ್ರೆಷರ್ ಮಾಡಿ, ಇಲ್ಲ ನೀನಕ್ಕೂ ನಾವು ಯಾರನ್ನಾರು ನಿಂದ್ರಿಸಿ ಇವತ್ತು ನಮ್ಮ ಊರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಬೇರೆದವ್ರ ನಿಂದ್ರಿಸಿ ಇಲೆಕ್ಷನ್ ರಾಜಕಾರಣ ಮಾಡ್ಕೊಂತ ಬಂದಿದ್ದು. ಹಿಂದಾಗಡೆ ಒಂದು ಪೀರಿಯಡ್ ಏನ್ ಮಾಡಿದ್ರು, ಇಲ್ಲ ನೀನ ನಿಂದಿರ್ಬೇಕಂತೇಳಿ ಹುಡುಗರು, ನಮ್ಮ ದೋಸ್ತರು ಹುಡುಗರು ಆತು, ನಮ್ ಜನ ಎಲ್ಲಾ ಇಲ್ಲ ನೀನ ನಿಂದಿರ್ಬೇಕಂತೇಳಿ ಪ್ರೆಷರ್ ಮಾಡೋಣ ನಾವನ್ನಿತ್ತು. ಆ ಪ್ರಕಾರ ನಮಗ ಒಳ್ಳೆ ಪ್ರಚಂಡ ಬಹುಮತದಿಂದ ಒಳ್ಳೆ ಲೀಡ್ಲಿ ಹಾರಿಸಿ ತಗೊಂಬಂದ್ರ ನಮ್ಮ ವಾರ್ಡಿನ ಜನ ಎಲ್ಲ ನಮಗ ಅನುಕೂಲ ಮಾಡಿ. ಯಾರ ಮುಖಾಂತರ ಈ ರಾಜಕಾರಣಕ್ಕೆ ನೀವು ಪ್ರವೇಶ ಆಗಿದ್ರಿ? ನಾವ್ ಯಾರ ಮುಖಾಂತರ ಏನಿಲ್ಲ, ನಮ್ಮ ಸ್ವಂತ ಬುದ್ಧಿ ಮೇಲೆ ನಾವು ರಾಜಕಾರಣ ಮಾಡಿದ್ವಿ. ನಮ್ಗೆ ಯಾರ ಈ ರಾಜಕಾರಣ ಮಾಡ್ಬೇಕು ಕಲಿಸ್ಬೇಕು ನಾವ್ ಯಾರ ಬೆನ್ ಹೆಚ್ಚಿ ಏನಿಲ್ಲ. ನಮ್ ತಲೆ ಒಳಗನ ನಾವ ವಿಚಾರ ಮಾಡಿದ್ರು, ಸ್ವಲ್ಪ ಜನಕ್ಕೆ ಅನುಕೂಲ ಆಗ್ಲಿ ಅಂತ ನಾವ್ ರಾಜಕಾರಣ ಬಂದ್ವಿ. ಸರ್, ನೀವು ಬರೋಕ್ಕಿಂತ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ರಿ? ನೀವು ಬಂದ ಮೇಲೆ ಜನಗಳಿಗೆ ಮೂಲ ಸೌಕರ್ಯ ಹೆಂಗ್ ಕಲಿಸ್ತಿದ್ರಿ? ಏನೇ ಡೆವಲಪ್ಮೆಂಟ್ ಆಗಿದಾವ್ ನೀವು ಬಂದ್ ಮೇಲೆ? ಏನಿಲ್ಲ, ಅದ ಡೆವಲಪ್ಮೆಂಟ್ ಮಾಡ್ಬೇಕಂದ್ರ ಏನ ಯಾರು ಬಂದ್ರು ಯಾರು ಹೋದ್ರು ಹಂಗಿರುದಿಲ್ಲ. ಯಾರ ಅಧಿಕಾರದಾಗ ನಾವು ರಾಜಕಾರಣಿ ಮಾಡಾಕು, ನಾವು ರಾಜಕಾರಣಕ್ಕ ಎಂಟ್ರಿ ಆಗಿದ್ವು ಅಂದ್ರ ನಮ್ಮ ವಿಚಾರಗಳು ಏನಿರ್ಬೇಕಂದ್ರ ಜನಕ್ಕೆ ಅನುಕೂಲ ಆಗುವಂತ ಭಾವನೆಗಳು ನಮ್ಮಲ್ಲಿದ್ದು ಅಂದ್ರ ಯಾರು ಬೇಕಾದ ಆಡಳಿತ ಬೇಕಾದಂತ ಸರ್ಕಾರ ಕೆಲಸಗಳು ಆಕಾವ. ಆದ್ರೇನ ಅದನ್ನ ಜನಕ್ಕ ನಾವು ಮಾಡಬೇಕು. ನಮ್ಮ ವಾರ್ಡಿನ ಸಮಸ್ಯೆಗಳು ಏನದಾವು, ನಮ್ಮ ಊರಾಣ ಸಮಸ್ಯೆ ಏನೈತೆ ಅನ್ನೋದು ನಮ್ಮ ತಲೆ ಒಳಗ ನಾವು ವಿಚಾರಗಳು ಇದ್ವು ಅಂದ್ರ ಆ ಕೆಲಸಗಳು ಆಗೇ ಆಕಾವ. ಇದೆ ನಾವೇ ಇರ್ಲಿ ಯಾರ ಇರ್ಲಿ, ಬಟ್ ಆ ಜವಾಬ್ದಾರಿ ಅಂದ್ರ ಅಲ್ಲಿ ಪಂಚಾಯತಿ ಒಳಗಾಗ್ಲಿ, ಒಂದ್ ಮೇಲಾಧಿಕಾರಿಗಳಿಗಾಗ್ಲಿ, ಒಂದ್ MLA ಅವರ MP ಆಗ್ಲಿ, ಅದನ್ನ ಕೇಳಿ ಕೆಲಸ ತಗೊಂಬಂದ್ರ ಊರಿಗೆ ಅನುಕೂಲಗಳಾಯ್ಕಾವು ಮಾಡಿಸ್ಕೊಟ್ರಿ. ಅಂತ ಈಗ ನಮ್ಮ ವಾರ್ಡಿನ ಸಮಸ್ಯೆಗಳು ಮೊದಲ ರೋಡ್ಗಳು ಇರಾಕಿಲ್ಲ. ನಾವು ನಮ್ಮ ವಾರ್ಡಿನ ಜನಕ್ಕೆ ನಾವು ಒಂದ್ ಹೇಳಿಕೆ ಕೊಟ್ಟಿದ್ದು, ನಾವು ಈ ಆರಿಸ್ ಬಾಂಡ್ ನಿಮಗ್ ಮಾಡಿ ಕೊಡ್ತು ಅಂತೇಳಿ. ಆ ಪ್ರಕಾರ ನಮಗ್ ಜನ ಓಟ್ ಹಾಕಿ ಆರಿಸ್ ತಂದಿದ್ರು, ಆ ಕೆಲಸ ನಾವು ಮಾಡಿ ತೋರ್ಸಿದ್ವು. ನೀವು ಪ್ರಚಾರ ಮಾಡುವಾಗ್ರಿ ಜನರಿಗೆ ಯಾವ ರೀತಿ ಆಶ್ವಾಸನೆ ಕೊಟ್ಟಿರಿ, ಭರವಸೆ? ನೀವು ಅವಧಿಗೆ ಬಂದಾಗ ಎಷ್ಟು % ಭರವಸೆಯನ್ನ ತಂದು ಕೊಟ್ರಿ ಜನರಿಗೆ? ಭರವಸೆಗಳಂತೆ ರಗಡ ನಾವು ಹೇಳಿರ್ತು. ಆ ರಾಜಕಾರಣ ಬರ್ಬೇಕಾದ್ರ ನಾವ್ ಅದನ್ನ ಮಾಡಿಸ್ಕೊಡ್ತು, ನಾವ್ ಇದನ್ನ ಮಾಡಿಸ್ಕೊಡ್ತು ಅಂತ ಭರವಸೆಗಳು 108 ಇರ್ತಾವ. ಅಷ್ಟು ಭರವಸೆಗಳು ಈಡೇರ್ಸಕ್ ಆಗುದಿಲ್ಲ ನಮಗ. ಆದ್ರ ನಾವು ಏನ್ ಸಮಸ್ಯೆಗಳು ಅದಾವಲ್ಲ ಅಂತಾವ್ ಮೇನ್ ಇದ್ದದ್ದು ನಾವು ಅದನ್ನ ಬಗೆಹರಿಸಿಕೊಟ್ಟುದು ಅನ್ನುವಂತ ತೃಪ್ತಿ ನಮಗೈತಿ. ಏನೋ ಒಂದ್ ರೋಡ್ ಆಗ್ಲಿ, ಊರಾಗ ನೀರಿನ ಸಮಸ್ಯೆ ಆಗ್ಲಿ, ಏನೋ ಒಂದ್ ಬಡವರಿಗೆ ಅನುಕೂಲ ಆಗುವಂತ ಒಂದ್ ಮನಿ, ಜನತಾ ಮನಿ ಗೌರ್ಮೆಂಟ್ ನಂತರ ಬಂದದ್ದು, ಅವನ್ನ ನಾವ್ ಒಂದ್ 10 ರೂಪಾಯಿ ತಗೊಂಡ್ ಅವ್ರಿಗೆ ಒಂದ್ ಮನಿಗಳು ಮಾಡಿ ಕೊಟ್ಟದ್ದಾಗ್ಲಿ, ಅದು ನಮಗ ಆತ್ಮಕ ಸಂತೋಷ ಐತಿ. ಅವ್ ಮೊದಲಿನ ಪೀಡ್ನ್ಯಾಗ ಮನಿಗಳು ಬಾಳ್ ಬಂದಿದ್ದು, ಈಗ ಈ ಸರ್ಕಾರ ಬಂದಿನ ಮನಿಗಳು ಕಡಿಮೆ ಬಂದಾವು. ನಾವು ಆದ್ರೇನ ಅಷ್ಟೊಂದು ಎಲ್ಲಾರು ಕೇಳಿದಾವ್ರಿಗೆ ನಾವು ಮನಿಗಳು ಮಾಡಿ ಕೊಡುವಂತದ್ ಏನ ಅನುಕೂಲ ಆಗಿಲ್ಲ. ಅಂದ್ರೆ 2.5 ವರ್ಷ ಬಿಜೆಪಿ ಸರ್ಕಾರ ಇತ್ತು, 2.5 ವರ್ಷ ಕಾಂಗ್ರೆಸ್ ಇತ್ತು. ಅವಾಗಿನ ಮತ್ತೆ ಇವಾಗಿನ ವ್ಯತ್ಯಾಸ ಏನಿತ್ತು? ವ್ಯತ್ಯಾಸ ಅಂದ್ರೆ ಈಗ ಎಲ್ಲಾ ಫ್ರೀಗಳು ಏನ್ ಬಂದವಲ್ಲ, ಹಿಂಗಾಗಿ ಸರಿಯಾಗಿ ಜನಕ್ಕ ಕೆಲಸಗಳು, ಊರು ಡೆವಲಪ್ಮೆಂಟ್ ಆಗ್ಲಿ, ರಸ್ತೆ ಆಗ್ಲಿ, ಏನೋ ಒಂದ್ ಕೆಲಸಗಳು ಆಗ್ಬೇಕಾದ್ರ ಬಿಲ್ಗಳಾಗ್ಲಿ, ಅಮೌಂಟ್ ಸರಿಯಾಗಿ ಹಿಡ್ದವ್ರಿಗೆ ಕೆಲಸಗಳಿಗೆ ಬಿಲ್ ಆಗದಕ್ಕಾಗಿ ಅದನ್ನ ಡಿಲೇ ಮಾಡತ್ತಾರ. ಕೆಲಸಗಳು ಮಾಡಾಕ ಯಾರು ಮುಂದ್ ಬರುವಾರ. ಹಿಂಗಾಗಿ ಸರ್ಕಾರ ಸ್ವಲ್ಪ ಆ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ 5 ವರ್ಷ ಏನ್ ಆಡಳಿತ ಇತ್ತು, ಅವಾಗ ರೋಡ್ಗಳ ಎಲ್ಲಾ ಊರಿಗೆ ಆಗ್ಲಿ, ಏನೋ ಒಂದ್ ರಸ್ತೆಗಳಾಗ್ಲಿ ಮಾಡ ಅಷ್ಟ ಕೆಲಸ ಈ ಪೀಡ್ನ್ಯಾಗ ಆಗಿಲ್ಲ.
ಈಗಿನ ಇದ್ರೊಳಗ ನಾವ್ ಏನೋ ಅವು NRG ಒಳಗ ಅವ ಇವ ಬರ್ತಾವಲ್ಲ ಅಂತವನ್ನ ಆಟ ಮೇಲಾಧಿಕಾರಿಗಳು ಪ್ರೆಷರ್ ಮಾಡಿ ಕೆಲಸಗಳು ಮಾಡಿಸ್ಕೊಂಡು. ಈಗ ನಿಮ್ಮ ಅವಧಿ ಮುಗ್ದಿದೆ ಸರ್. ಮತ್ತ್ ನಿಮ್ಮ ಅವಧಿ ಇದ್ದಾಗ ಈ ಆಡಳಿತ ಸರ್ಕಾರ ಬಂದಾಗ್ರಿ ಏನೇನ್ ವ್ಯತ್ಯಾಸ ಐತಿ ನೀವ್ ಇದ್ದಾಗ ಮತ್ತೆ ಈ ಆಡಳಿತ ಸರ್ಕಾರ ಬಂದಾಗ? ಇದ್ದಾಗ ಅಂದ್ರ ಈಗೇನಾಕೈತಿ, ಒಂದ್ ಊರಿನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅಂತ ಆಯ್ಕೆ ಮಾಡಿರ್ತಾರ. ಒಂದ್ 13 ನಮ್ಮ ಊರ್ ಪಂಚಾಯತಿ 13 ಮಂದಿ ಸದಸ್ಯರು. ಈಗ 13 ಮಂದಿ ಸದಸ್ಯರು ಅಂದ್ರ ಅವ್ರವ್ರ ವಾರ್ಡಿಗೆ ಅವ್ರವ್ರ ಸದಸ್ಯರು ಏನಿರ್ತಾರ, ಒಂದ್ ವಾರ್ಡಿನ ಸಮಸ್ಯೆಗಳು ಏನದಾವ ಅನ್ನೋದು ಜನ ಹೇಳಿದ್ದನ್ನ ಅವ್ರ ಪಟ್ನ ಇಲ್ಲಿ ಪಂಚಾಯತಿ ಕಡೆಯಿಂದ ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡ್ಕೊಂತ ಹಾಕಿರ್ತಾರ. ಈಗ ಏನೈತೆ ಅಂದ್ರೆ ನಮ್ಮ ಅವಧಿ ಮುಗಿದ್ರು ಸಹಿತ ನಮಗ್ ಜನ ಏನ್ ಮಾಡಿಬಿಡ್ತಾರು, ಈಗಾದ್ರೂ ನಮಗ ಅವ್ರ ಜನಕ್ಕ ನಾವು ಅಧಿಕಾರದಾಗ ಅನ್ನೋದು ಗೊತ್ತಿರ್ತೈತಿ ಅದಾರ ಅಂತೇಳಿ ಅವ್ರು ತಿಳ್ಕೊಂಡಿರ್ತಾರ. ಅವಧಿ ಮುಗ್ದೈತಿ ಅಂದ್ರ ನಮ್ದು ಅಧಿಕಾರ ಅವಧಿ ಮುಗ್ದೈತಿ. ಆದ್ರೂ ನಾವ್ ಅವ್ರಿಗೆ ನಾವು ಅದು ಅನ್ನುವಂತ ಒಂದ್ ನಾವ್ ಇಲ್ಲ ಅಧಿಕಾರದಾಗ ಇಲ್ಲ ಅನ್ನಲ್ದ ಆ ಕೆಲಸಗಳು ನಾವ್ ಈಗಾರು ಕಂಟಿನ್ಯೂ ಮಾಡ್ಕೊಂಡು ಹೊಂಟವ. ಆದ್ರೆ ಏನೈತಿ, ಆಡಳಿತ ಅಧಿಕಾರಿ ಒಂದ್ 7-8 ಪಂಚಾಯತಿಗಳ ನಿಭಾಯಿಸಕ್ ಆಗುದಿಲ್ಲ. ಸದಸ್ಯರ ಇರು ಅಧಿಕಾರ ಬೇರೆ, ಆಡಳಿತ ಅಧಿಕಾರಿ ಇವರು ಕೆಲಸಗಳ ಡೆವಲಪ್ಮೆಂಟ್ ಆಗೋ ಚಾನ್ಸ್ ಇರುದಿಲ್ಲ. ಸರಿ, ಇವಾಗ ಹಿಂದಿನ ಚುನಾವಣೆ ಮತ್ತೆ ಈಗ ಮುಂಬರುವಂತ ಚುನಾವಣೆಗೆ ವ್ಯತ್ಯಾಸ ಆವಾಗ ಹೆಂಗಿತ್ತು ಇವಾಗ ಹೆಂಗಿರುತ್ತೆ? ಏನು ವ್ಯತ್ಯಾಸಗಳು ಏನು ಇರುದಿಲ್ಲ. ರಾಜಕಾರಣ ಅಂದ್ರೆ ಇದ ಜನಕ್ಕ ಒಂದ ಒಳ್ಳೆ ಕೆಲಸಗಳು ಮಾಡಿಕೊಂತ ಅವ್ರ ತಮ್ಮ ಏನ್ ಜನ ಅವ್ರಿಗೆ ಓಟ್ ಹಾಕಿ ಯಾರಿಗೆ ತಂದಿರ್ತಾರಲ್ಲ ಅವ್ರ ಸೇವೆ ಅವ್ರು ಮಾಡ್ಬೇಕು ಅನ್ನುವಂತ ಮನೋಭಾವ ಇತ್ತಂದ್ರ ಅವ್ರ ಯಾವಾಗಿದ್ರು ರಾಜಕಾರಣದಾಗ ಮುಂದ್ ಹೋಗತಾರ. ಆ ರೊಕ್ಕ ಕೊಟ್ಟ ಬರ್ಬೇಕು, ರೊಕ್ಕ ಖರ್ಚು ಮಾಡಿ ಆರಿಸಿ ಬರ್ಬೇಕು ಅನ್ನೋದು ಅಂತದ ತಲಿ ಒಳಗಿಂದ ಭ್ರಮೆ ಅದ. ಕೆಲಸಗಳು ಮಾಡ್ಬೇಕು, ಕೆಲಸಗಳು ಮಾಡ್ರೆ ಜನ ಅವ್ರ ನೆನಪಿಡ್ತಾರ. ಇಲ್ಲ ಅನ್ನೋಂಗಿಲ್ಲ, ಆರೇನ ಕೆಲಸ ಮಾಡಿ ತೋರಿಸ್ಬೇಕು. ನಮ್ಗ ಅವ್ರ ಊಟ ಹಾಕಿ ಆರಿಸ್ತಂದಿಂದ ನಾವು ಆರಿಸಿ ಬಂದು ಅಂತೇಳಿ ದುರ್ಬುದ್ಧಿ ಇರಬಾರ್ದು ಯಾರ್ದು. ಒಳ್ಳೆ ಕೆಲಸಗಳು ಮಾಡ್ಕೊಂತ ಅವ್ ಆರಿಸುವಂತ ಅವ್ ಇಲೆಕ್ಷನ್ ಯಾವಾಗಾದ್ರು ಅವ್ ನಿಂದ್ರದಿಲ್ಲಾದ್ರು ಜನ ಅವನ ತಗೊಂಬಂದ್ ನಿಂದಿರ್ತ ಒಳ್ಳೆ ಕೆಲಸ ಮಾಡ್ಬೇಕು. ಮತ್ತೆ ಜನಗಳ ಜೊತೆ ನಿಮ್ಮ ಸಹಾಯ ಸಹಕಾರ ಯಾವ ರೀತಿ ಇತ್ತು ಮತ್ತು ಜನಗಳಿಂದ ನಿಮಗೆ ಸಹಾಯ ಸಹಕಾರ ಹೆಂಗಿತ್ತು? ಜನಗಳಿಗೆ ಅಂದ್ರ ಈಗ ಏನಿರ್ತೈತಿ, ಅವ್ರದ್ದು ಏನೋ ಒಂದು ವಾರ್ಡ್ನ್ಯಾಗ ಸಮಸ್ಯೆಗಳು ಇರ್ತಾವ. ಏನೋ ಒಂದು ನಮ್ ವೈಯಕ್ತಿಕ ನಮ್ ಕೈಲಿಂದ ಏನ್ ಆಗ್ಬೇಕಲ್ಲ, ನಾವು ಸರ್ಕಾರದ ಇದ್ರ ಮ್ಯಾಲ ಎಲ್ಲಾನು ಮಾಡಕ್ ಆಗೋದಿಲ್ಲ. ನಮ್ಮ ಅಂತೇಕ್ ಏನೋ ಒಂದ್ ನಾವ್ ರಾಜಕಾರಣದಾಗೋದು ಅಂದ್ರ ನಾವು ಒಂದ್ ಬಡತನ ಆಗ್ಲಿ, ಒಂದ್ ಏನೋ ಒಂದ್ ಕಷ್ಟ ಸಹಾಯ ಮಾಡುವಂತ ಮನೋಭಾವ ನಮ್ಮ ಐತಿ. ನಾವ್ ಮಾಡಿ ಅನುಕೂಲ ಆಗಿದ್ವು. ಯಾವ ಜನರು ನಿಮ್ ನೆಂಪ್ ಬಂದಿರ್ತಾರೋ ಸಹಾಯ ಮಾಡು. ಜನರಿಂದ ನಿಮಗೆ ಯಾವ ರೀತಿ ಸಹಾಯ ಸಹಕಾರ ಬರ್ತಿತ್ತು? ನಮಗೂ ಮತ್ ನಾವ್ ಅವ್ರಿಗೆ ಜನಕ್ಕೆ ನಾವು ಉಪಕಾರ ಮಾಡಿರ್ತೋ ಅಂದ್ರೆ ಅವ್ರು ನಮಗ್ ಉಪಕಾರ ಮಾಡೇ ಮಾಡ್ತಾರ. ಇನ್ ಮುಂದೆ ಬರುವ ಚುನಾವಣೆಗೆ ನಿಮ್ಮ ಅಭಿಪ್ರಾಯ ಏನಿದೆ? ನಮ್ದು ರಾಜಕಾರಣಕ್ಕ ದೂರ ಸೇರಿಬೇಕು ಅನ್ನೋದೊಂದು ಅಭಿಪ್ರಾಯ ಐತಿ. ನಾವು ರಾಜಕಾರಣ ಇಲ್ದರೂ ಕೆಲಸಗಳು ಮಾಡಿದ್ವು, ರಾಜಕಾರಣದಾಗ ಇದ್ದು ಕೆಲಸ ಮಾಡಿದ್ವು. ನಮಗೇನ್ ಅನಿಸೈತಿ, ರಾಜಕಾರಣದಾಗ ಇರಲ್ದಕ್ಕಿಂತನ ಜನಕ್ಕ ಅನುಕೂಲ ಆಗುವಂಗ ದೂರ ಬಿಡುದು. ಯಾಕಂದ್ರೆ ಈಗ ಏನಾಗೈತಿ, ಸರಿಯಾಗಿ ಕೆಲಸಗಳು ಮಾಡ್ಲಿಲ್ಲ ಅಂದ್ರ ಜನ ನಮಗ್ ಇವನ್ನ ಆರಿಸ್ಕೊಂಬಂದ ಉಪಯೋಗ ಇಲ್ಲ ಅನ್ನುವಂತ ಮಾತುಗಳ ಬರ್ತಿರ್ತಾವ. ಆದ್ರ ಅಷ್ಟ್ರು ಹಂಗ ಅಂತ ಇರುದಿಲ್ಲ. ಆದ್ರ ಈ ರಾಜಕಾರಣದಾಗ ಏನೈತೆ ಅಂದ್ರ ನಾವು ಒಳ್ಳೆಯವರಾಗಿ ಉಳ್ಯಾಕು ಚಾನ್ಸ್ ಇರುದಿಲ್ಲ, ಕೆಟ್ಟವರಾಗಿ ಬಾಳಕು ಒಂದ್ ಹಾಗಿರುದಿಲ್ಲ. ಅದಕ್ಕೆ ಆದ್ರೇನ ಚಲೋ ಇದರ್ಲಿ ಉಳಿಬೇಕು. ಸರಿ. ಹಿಂಗಾಗಿ ನಮ್ಗ ಸ್ವಲ್ಪ ಏನೈತಿ, ರಾಜಕಾರಣ ನಂತರ ಬ್ಯಾಡ, ಸುಮ್ಮ ಉಳಿದ್ ಬಿಡ್ಬೇಕು. ಸರಿ, ಯಾಕೆ ಸರ್ ನೀವು ರಾಜಕಾರಣದಿಂದ ಹಿಂಸರಿಯಕ ಯೋಚನೆ ಮಾಡಿದಿರಿ? ಯೋಚನೆ ಅಂದ್ರೆ ಈಗ ಏನಾಗಿರ್ತೈತಿ, ಜನಕ್ ನಾವು ಇಲೆಕ್ಷನ್ದಾಗ ಏನ್ ಮಾಡಿರ್ತು, ಒಂದು 108 ಆಶ್ವಾಸನೆಗಳು ಕೊಟ್ಟ ಆರಿಸಿ ಬಂದಿರ್ತೇವೆ. ನಾವು ಆ ಕೆಲಸಗಳನ್ನೆಲ್ಲ ಇಲ್ಲಿ ನಿಭಾಯಿಸಕ್ ಆಗುದಿಲ್ಲ. ನಮಗ್ ಏನಾಕೈತಿ, ನಾವು ಅವ್ರು ಹೇಳಿದ ಕೆಲಸಗಳು ನಾವ್ ಮಾಡ್ಲಿಲ್ಲ ಅಂದ್ರ ನಾವ್ ರಾಜಕಾರಣದಾಗ ಹೋಗಿ ಉಪಯೋಗ ಇಲ್ಲ. ಮತ್ತ ಜನಕ್ಕೆ ಏನಾಕೈತಿಪಾ ಅಂತಾರ, ನಾವ್ ಅವ್ರ ಆಸೆಗಳು ಈಡೇರ್ಸಾಕ ನಾವ್ ರಾಜಕಾರಣಕ್ಕ ನಮಗ್ ಓಟ್ ಹಾಕಿ ಆರಿಸಿರ್ತಾರ. ಅವ್ರ ಸಮಸ್ಯೆಗಳು ನಾವು ಬಗೆಹರಿಸಲಿಲ್ಲ ಅಂದ್ರೆ ನಾವ್ ಅಲ್ಲಿ ಇದ್ದು ಉಪಯೋಗ ಇಲ್ಲ. ಅವ್ರ ಸಮಸ್ಯೆಗಳು ಬಗೆಹರಿಸುವಂತಾವ ಅಲ್ಲಿ ಅಧಿಕಾರಿಗಳು ಸರಿಯಾಗಿರುವುದಿಲ್ಲ. ಈಗ ಏನೋ ಒಂದ್ ನಾವ್ ಮಾಡಿಸ್ಬೇಕನ್ನುವಂತ ಇತ್ತಂದ್ರ ಆಡಳಿತದಾಗ ಅಟ್ರು ಕಮಿಟಿ ಸರಿಯಾಗಿ ಇರಂಗಿಲ್ಲ. ನಾವ್ ಮಾಡ್ಬೇಕಂತಿರ್ತು ಅವ್ರು ಬ್ಯಾಡ್ ಅಂತಿರ್ತಾರ. ಅಲ್ಲಿ ಈಗ ಹೆಚ್ಚಿಂದ ನಮಗ್ ರಾಜಕಾರಣದ ನಂತರ ದೂರ ಉಳಿಬೇಕನ್ನೋದು, ನಾವು ಒಂದ್ ರೂಟಿಷನ್ ಹೋಗೋದು, ಅವ್ರೊಂದ್ ರೂಟಿಷನ್ ಹೋಗೋದು, ನಾವ್ ಅಟ್ರು ಕೂಡಿ ಅದನ್ನ ಮಾಡ್ಬೇಕನ್ನುವಂತ ಮನೋಭಾವ ಎಲ್ಲಾರು ಅಂತ ಕೈಲಿ ಕೂಡಿತ್ತಂದ್ರ ಅದ್ ಕೆಲಸ ಲೌಟ್ ಹಾಕಿರ್ತದೆ. ಅಲ್ಲಿ ಏನ್ ಮಾಡ್ಬಿಡ್ತಾರು, ಆಡಳಿತಾಗ ಯಾರ್ ಕಮಿಟಿ ಇದು ಇರ್ತೈತ್ಲ ಆ ಕಮಿಟಿ ಅವ್ರು ಹೇಳಿದಂಗ ಕೇಳ್ತಿರ್ತಾರ.
ನಾವ್ ಈಗ ಸ್ವತಂತ್ರ ನಿಂತ ನಾವ್ ಆ ಸಾಕಳಿ ಈ ಸಾಕಳಿ ಇಲ್ಲಿ ಒಂದ್ ಏನ್ ಇರ್ತೈತಿ ಪಂಚಾಯತಿ ಒಳಗಾರ ಒಂದ್ ಸಾಕಳಿ ಮಾಡಿರ್ತಾರ. ಅವ್ರ ಸಾಕಳಿ ಅವ್ರ ಅಧಿಕಾರದ ಬಂದ್ ನಾವ್ ಏನ್ ಮಾಡ್ಬಿಡ್ತೀವಿ ಆ ಸಾಕಳಿಗೆ ಅದು ನಿಂದ್ರಂಗಿಲ್ಲ. ನಾವ್ ಸ್ವತಂತ್ರ ಒಳಗ ನಿಂತಿರ್ತೀವಿ. ನಾವ್ ಸ್ವತಂತ್ರ ನಿಂತ ಆರಿಸಿ ಬಂದಿರ್ತೀವಿ. ಹಿಂದಾಗಡೆ ಅವ್ರ ಏನ್ ಮಾಡ್ಬಿಡ್ತಾರ ಕಮಿಟಿ ಒಳಗ ನಾವ್ ಸ್ವತಂತ್ರ ಆರಿಸಿ ಬಂದಿಂದ ಅವ್ರ ಕಮಿಟಿ ಇದ್ದವ್ರ ಏನ್ ಮಾಡ್ಬಿಡ್ತಾರು ಡಿಲೇ ಮಾಡ್ಕೊಂತ ಹೋಗ್ಬಿಡ್ತಾರ. ನಾವ್ ಮಾಡೋ ಕೆಲಸಗಳಿಗೆ ಅಡೆತಡಿ ಕೊಡೋದು ಮಾಡೋದು ಅವರ ಮತ್ತೆ ನಿಮ್ಮ ನಡುವನ್ ಸಂಬಂಧ ಹಿಂಗಾಗಿ ಸ್ವಲ್ಪ ಎಲ್ಲಿದ್ ಬ್ಯಾಡ ಅಂತ ಹೇಳಿ ಬಿಡ್ಬೇಕು ಅಂತ ನಮ್ ವಿಚಾರ. ಸರ್, ನಿಮ್ಗೆ ಆರಿಷ ತಂದಂತ ಜನಗಳಿಗೆ ಒಂದು ಕೊನೆಯದಾಗಿ ಮಾತ್ರ ಅಭಿಪ್ರಾಯ ಏನ್ ಹೇಳ್ತೀರಿ? ಆರಿಷ್ ತಂದಂತ ಜನಗಳಿಗೆ ಏನ್ ಅಭಿಪ್ರಾಯ ಅಂದ್ರ ಅವ್ರಿಗೆ ನಾವು 5 ವರ್ಷ ನಮಗೊಂದ ಸದಸ್ಯರಿಗೆ ಮಾಡ್ಲಿಕ್ಕ ಅನುಕೂಲ ಮಾಡಿಕೊಟ್ಟಂತ ಅವ್ರಿಗೆ ಎಲ್ಲಾರ್ಗು ಧನ್ಯವಾದಗಳು. ಸರಿ ಸರ್. ಯಾಕಂದ್ರ ಅವ್ರ ನಮಗ ನಾವ್ ನಿಂತದಕ್ಕ ನಮಗ್ ಒಂದ್ ದೊಡ್ಡ ಬಹುಮತ ಕೊಟ್ಟ ಆರಿಸ್ ತಗೊಂಬಂದಾರ ಅಂದ್ರ ಅವ್ರಿಗೆ ಉಪಕಾರ ನಾವ್ ಯಾವಾಗೂ ಮರ್ಯಾಕ್ ಆಗೋದಿಲ್ಲ. ಸರಿ ಸರ್. ಮತ್ತೆ ಈಗ ಜನಗಳು ನಿಮಗ ಆರಿಸ್ ತಂದ ಪ್ರೋತ್ಸಾಹ ಕೊಟ್ಟು ಮತ್ತೆ ನೀವೇ ಬರ್ರಿ ಅಂತ ಅಂದ್ರೆ ನಿಮ್ಮ ಅಭಿಪ್ರಾಯವನ್ನು ಅವ್ರು ಒತ್ತಾಯ ಪೂರ್ವಕ ನಿಮಗ್ ನಿಲ್ಸಿದ್ರೆ ಏನ್ ನಮ್ ವಿಚಾರ ಹಿಂಗಿದೆ, ಅದ್ ಮುಂದ ಜನರ ಅಭಿಪ್ರಾಯದ ಮೇಲೆ ಹೋಗುದು ನೋಡು. ಸರಿ ಸರ. ನಮ್ಮ ತಂಡಕ್ಕೆ ನಮ್ಮ ವಿಶೇಷ ಸಂದರ್ಶನಕ್ಕೆ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.